ಕೆ ಕಲ್ಯಾಣ್ ದಾಂಪತ್ಯದಲ್ಲಿ ಬಿರುಕು ವಿಚಾರವಾಗಿ ದಂಪತಿಯಿಂದ ಪರಸ್ಪರ ದೂರು ಪ್ರತಿದೂರೆಲ್ಲ ದಾಖಲಾಗಿದೆ. ಕಲ್ಯಾಣ್ ವಿರುದ್ಧ ಕಿರುಕುಳದ ಆರೋಪವನ್ನ ಅವರ ಪತ್ನಿ ಅಶ್ವಿನಿ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲ್ಯಾಣ್ ಈ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸದ್ಯಕ್ಕೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಅವರಿದ್ದಾರೆ, ಅಲ್ಲೇ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಇನ್ನು ಪತ್ನಿ ಆರೋಪಗಳಿಗೆ ಹಾಗಾದ್ರೆ ಯಾವ ತರ ಉತ್ತರಗಳನ್ನ ಕೆ ಕಲ್ಯಾಣ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈಗ ಕಲ್ಯಾಣ್ ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತಿದ್ದಾರೆ. ಇನ್ನು ಅವ್ರ ಪತ್ನಿ ಅಶ್ವಿನಿ ಕೂಡ ಒಂದಿಷ್ಟು ಆರೋಪಗಳನ್ನ ಕಲ್ಯಾಣ್ ಮೇಲೆ ಮಾಡಿದ್ದಾರೆ. ಅಂದ್ರೆ ದೌರ್ಜನ್ಯ ಮಾಡಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ, ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಅಂತೆಲ್ಲ ಅವರು ಆರೋಪವನ್ನ ಮಾಡಿದ್ದಾರೆ. 14-15 ವರ್ಷ ಇಬ್ರು ಸಂಸಾರ ಮಾಡಿದ್ದಾರೆ. ಇತ್ತೀಚೆಗೆ ಡಿವೋರ್ಸ್ ಕೂಡ ಅಪ್ಲೈ ಮಾಡಿದ್ರು. ಅಂದ್ರೆ ಅದಿನ್ನು ಕೋರ್ಟಲ್ಲಿದೆ. ಅದ್ರ ಮಧ್ಯದಲ್ಲಿ ಈಗ ಬೇರೆ ಬೇರೆ ವಿಚಾರವಾಗಿ ಇಬ್ಬರ ಮಧ್ಯದಲ್ಲಿ ಇವಾಗ ವಾದ ಪ್ರತಿವಾದ ಎಲ್ಲ ನಡೀತಾ ಇದೆ. ಅಂದ್ರೆ ಆರೋಪ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ, ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಇವಾಗ ಅದು ಪೊಲೀಸ್ ಸ್ಟೇಷನ್ ಮೆಟ್ಲು ತನಕನೂ ಕೂಡ ಹೋಗಿದೆ. ಈಗ ಕಲ್ಯಾಣ್ ಆರೋಪ ಏನು, ಈಗ ಒಬ್ಬ ವ್ಯಕ್ತಿ ಮೇಲೆ ಅಂದ್ರೆ ಶಿವಾನಂದ್ ಅಂತ ಆತನ ಮೇಲೆ ಇವರು ಶಿವಾನಂದ್ ವಾಲಿ ಈ ತರ ಮಾಟ ಮಂತ್ರ ಮಾಡಿಸಿದ್ದಾರೆ, ನನ್ನ ಪತ್ನಿ ಹೆಸರಲ್ಲಿದ್ದಂತ ಆಸ್ತಿ ಎಲ್ಲ ಬರೆಸ್ಕೊಂಡಿದ್ದಾರೆ, ಲಪ್ಟಾಯಿಸಿದ್ದಾರೆ ಅಂತ ಅವ್ರ ಆರೋಪವನ್ನ ಮಾಡಿರೋದು. ಈಗ ಕೆ ಕಲ್ಯಾಣ್ ಪತ್ನಿ ಅಶ್ವಿನಿ ಅವರ ಆರೋಪ ಏನು ಅಂದ್ರೆ, ಈಗ ಕಲ್ಯಾಣ್ ಕಂಪ್ಲೇಂಟ್ ಕೊಟ್ಟರು, ಬಲವಂತವಾಗಿ ಅವ್ರ ಪ್ರಭಾವ ಎಲ್ಲ ಬಳಸಿ ಈಗ ಇವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ, ಶಿವಾನಂದ್ ವಾಲಿನ ಅಂತ. ಶ್ರೀಮತಿ ನನ್ನ ಬಗ್ಗೆ ಒಂದಷ್ಟು ಆರೋಪಗಳನ್ನ ಮಾಡಿರೋದು ನಾನೀಗ ಕೇಳ್ಪಡ್ತಾ ಇದ್ದೀನಿ. ಆಕೆ ಏನೇ ಆರೋಪ ಮಾಡಿರಲಿ, ಏನೇ ಹೇಳಲಿ, ಅವರ ಅನಿಸಿಕೆ. ಯಾವಾಗ ಇದೆಲ್ಲವೂ ಸಾಕ್ಷ್ಯಾಧಾರಗಳಿಲ್ದೇನೋ ಅಥವಾ ಏನೋ ವೃಥಾ ಅವ್ರ ಬಾಯಿಗೆ ಬಂದಿದ್ದು, ಮನಸ್ಸಿಗೆ ಬಂದಿದ್ದೇನೋ ಅವರ ಆರೋಪಗಳು ಮಾಡಿದ್ದು, ಆ ತರದ್ದು ಏನಾದ್ರೂ ಆಗಿದ್ರೆ ಈ ಕ್ಷಣಕ್ಕೆ ನಾನು ಇದು ಕಾನೂನಿನ ವ್ಯಾಪ್ತಿಗೆ ಒಳಪಡ್ತಾ ಇದೆ ಮತ್ತು ಇದು ಕೋರ್ಟಿನ ಆವರಣದಲ್ಲಿ ಈ ವಿಚಾರಗಳು ಈಗ ಎಂಟ್ರಿ ಆಗಿರೋದ್ರಿಂದ ತಪ್ಪುಗಳು ನಾನೇ ಮಾಡಿರಲಿ, ಯಾರೇ ಮಾಡಿರಲಿ, ಅವರಿಗೆ ಕಾನೂನಿನ ಕೆ ಕಲ್ಯಾಣ್ ಅವರು ಹೋಟೆಲ್ದಾಗಿದ್ದಾರೆ. ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಸಾಧಾರಣ 9 ತಿಂಗಳಿಂದ ಬೆಳಗಾವಿಗೆ ತಂದೆ ತಾಯಿ ಜೋಡಿ ಇಲ್ಲೇ ಬಂದ ನಂತರ ಅವ್ರಿಗೆ ಯಾವ ಪ್ರಕಾರ ಕಾಂಟ್ಯಾಕ್ಟ್ ಮಾಡಿಲ್ಲ. ಇಲ್ಲಿ ಶಿವತೀರ್ಥ ಅಪಾರ್ಟ್ಮೆಂಟ್ ಬಾಜುಕ್ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಒತ್ತಾಯಪೂರ್ವಕವಾಗಿ ಅವ್ರ ಪತ್ನಿಗೆ ತಂದೆ ತಾಯಿಗೆ ಒಳಗಡೆ ಒಂದು ರೂಮ್ನಲ್ಲಿ ಮುಚ್ಚಿ ಹಾಕಿದರು, ಇವ್ರಿಗೆ ಹೊರಗೆ ಹಾಕಿದರು. ಆಮೇಲೆ ಅವ್ರು ತನ್ನ ಮನಸ್ಸಿಗೆ ಕೆಟ್ಟ ಹಸ್ಕೊಂಡು ಹೊರಗಡೆ ಬಂದರು. ಬಂದು ಒಂದು ತಾಸು ಬಿಟ್ಟು ಹೋದ್ಮೇಲೆ ಆ ಮನೆ ಖಾಲಿ ಮಾಡಿ ಲಾಕ್ ಮಾಡಿ ಹೋಗಿದ್ರು. ಅವ್ರಿಗೆ ಸಂಶಯ ಬಂತು. ಬಂದ್ರೆ ಕೂಡ ಅವರು ಇಲ್ಲ, ಅವ್ರ ಮುಂದಿಂದ ಚೇಂಜ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಊರು ಬೆಂಗಳೂರಿಗೆ ಹೋದರು. ಅವ್ರು ಟ್ರಾನ್ಸ್ಫರ್ ಮಾಡಿದಾರೆ ಗೊತ್ತಾದ್ಮೇಲೆ ಅವರು ತಂದ ಹೆಂಡತಿ ಮೇಲೆ ಇದ್ದ ಪ್ರೀತಿಯಿಂದ ಅವರೆಲ್ಲಿ ಕಿಡ್ನಾಪ್ ಆಗಿದ್ದಾರೋ, ಅವರು ಜೀವಂತದಾರು ಇಲ್ಲ, ಮತ್ತು ಅವ್ರ ತಂದೆ ತಾಯಿ ಕೂಡ ಅಲ್ಲಿ ಜೀವಂತದಾರದ ಸಲುವಾಗಿ ಇಲ್ಲೇ ಒಂದು ಫಿರ್ಯಾದಿ ಕೊಟ್ಟರು. ಅದು ಅಪಹರಣ ಫಿರ್ಯಾದಿ. ಈಗ ಪೊಲೀಸರು ಅವ್ರಿಗೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ನಲ್ಲಿ ಇದೆ. ಇನ್ವೆಸ್ಟಿಗೇಷನ್ ಏನಾಗ್ತೈತೆ ನೋಡೋಣ. ಯಾಕಂದ್ರೆ ಯಾವ್ದು ಆಪಾದನೆ ಯಾರ ಮೇಲೆ ಮಾಡೋದು ಚಲೋ ಅಲ್ಲ, ಕೋರ್ಟ್ ನಲ್ಲಿ ಇದೆ. ಮತ್ತೆ ಈ ಪೊಲೀಸರು ತನ್ನ ಇನ್ವೆಸ್ಟಿಗೇಷನ್ ನಲ್ಲಿ ಯಾವ ಕರೆ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಪ್ರೆಸ್ ಮೀಟ್ ಇನ್ನೇನು ಕೆಲವೇ ಕ್ಷಣದಲ್ಲಿ ನಡೆಸ್ತಾರೆ. ಸೊ ಈಗ ಆರೋಪ ಪ್ರತ್ಯಾರೋಪ ಇಬ್ರು ದೂರು ಪ್ರತಿದೂರು ತನಕ ಹೋಗಿದೆ. ಸೊ ಎಷ್ಟು ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ, ಏನ್ ತಯಾರಿಗಳು ಮಾಡ್ಕೊಂಡಿದ್ದಾರೆ, ಈಗ ಏನ್ ವಿಷಯ ಗೊತ್ತಾಗ್ತಿದೆ ಈ ಬಗ್ಗೆ? ಈಗಾಗಲೇ ಏನಂತಂದ್ರೆ ಈಗ ಜಸ್ಟ್ ಇವಾಗಷ್ಟೇ ಅವರು ಕೆ ಕಲ್ಯಾಣ್ ಆಗಮಿಸ್ತಕ್ಕಂಥದ್ದು UK 27 ಹೋಟೆಲ್ ಅಲ್ಲಿ ಈಗ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತೆ. ಏನು ಶಿವಾನಂದ್ ವಾಲಿ ಅವ್ರ ಮೇಲೆ ಏನೋ ಒಂದು ಗಂಭೀರವಾದಂತಹ ಆರೋಪವನ್ನ ಕೆ ಕಲ್ಯಾಣ್ ಅವರು ಮಾಡಿದ್ರು. ಆ ವಿಚಾರವಾಗಿ ಈಗ ಮತ್ತೆ ಮಾಡ್ತಾ ಇರ್ತಕ್ಕಂಥದ್ದು. ಕೆ ಕಲ್ಯಾಣ್ ಅವ್ರ ಪತ್ನಿ ಏನಂತಂದ್ರೆ ಅಶ್ವಿನಿ ಅವರು ಕೂಡ ಈ ಕೆ ಕಲ್ಯಾಣ್ ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆ ಎಲ್ಲ ಒಂದು ಆರೋಪಗಳಿಗೆ ಈಗ ಕೆ ಕಲ್ಯಾಣ್ ಅವರು ಉತ್ತರ ಕೊಡೋದಕ್ಕೆ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಇನ್ನೇನು ಕ್ಷಣದಲ್ಲಿ ಒಂದು ಪ್ರೆಸ್ ಮೀಟ್ ಆರಂಭ ಕೂಡ ಆಗುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಲೋಹಿತ್ ತಮ್ಮ ಇನ್ಫಾರ್ಮೇಶನ್ಗೆ. ಪತಿ ಅಶ್ವಿನಿಯ ವಶೀಕರಣ ಆರೋಪ ಇರ್ಬೋದು, ಜೊತೆಗೆ ಆಸ್ತಿ ಕಬಳಿಸಿದ್ದಾರೆ ಅಂತ ಆರೋಪ ಇತ್ತಲ್ಲ, ಅಶ್ವಿನಿನೂ ಕೂಡ ಆರೋಪ ಮಾಡಿದ್ರು. ಅದಕ್ಕೆ ಉತ್ತರವನ್ನು ಕೊಡ್ತಿದ್ದಾರೆ ಕೆ ಕಲ್ಯಾಣ್. ಸರ್ ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಮತ್ತು ಅದು ಈ ತುರ್ತಾಗಿ ನಾನು ತಮ್ಮಲ್ಲಿ ಮಾತಾಡ್ತಾ ಇರೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನಂದ್ರೆ, ನಿನ್ನೆ ನನ್ನ ಪತ್ನಿ ನನ್ನ ಬಗ್ಗೆ ಏಕಾಏಕಿ ಹಠಾತ್ತನೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ.
ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೇಳಲಿಕ್ಕೆ ತಾವೆಲ್ಲ ಫೋನ್ ಮಾಡಿದ್ರಿ. ಎಲ್ಲವನ್ನ ವಿವರವಾಗಿ ಹೇಳಕ್ಕೆ ಆಗದಿದ್ದರಿಂದ ಈ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಯಿತು. ಒಂದು ವಿಷಯ ನಾನು ಸ್ಪಷ್ಟಪಡಿಸ್ತೀನಿ ಸರ್, ನಾನು ನನ್ನ ಹೆಂಡತಿ ಚೆನ್ನಾಗಿದ್ದೀವಿ. ನಮ್ಮಲ್ಲಿ ಯಾವ ಗೊಂದಲಗಳಿಗೂ, ನಮ್ಮಿಬ್ಬರಲ್ಲಿ ಪರಸ್ಪರ ಯಾವ ಗೊಂದಲಗಳು ಇಲ್ಲ. ಆದರೆ ಈ ರೀತಿ ಆಕೆ ಮಾತಾಡಿರುವುದರ ಹಿಂದಿನಿಂದ ಒಂದು 5 ನಿಮಿಷದ ನಾನು ಚಿಕ್ಕ ಒಂದು ವಿಷಯ ಬ್ರೀಫ್ ಮಾಡ್ತೀನಿ ತಮಗೆ. ಅದಾದ ನಂತರ ತಾವು ಯಾವುದೇ ನನ್ನ ಪ್ರಶ್ನೆ ಕೇಳಬೇಕಿದ್ರು ನಾನು ಮದುವೆಯಾಗಿ 14 ತುಂಬಿ 15 ವರ್ಷಗಳ ದಾಂಪತ್ಯ ಜೀವನ. ಚೆನ್ನಾಗಿದ್ದೀವಿ. ಪ್ರತಿಯೊಬ್ಬರ ಸಂಸಾರದಲ್ಲೂ ಕೂಡ ಹಾಗೆ ಆ ರೀತಿಯಲ್ಲಿ ನಮ್ಮ ಸಂಸಾರ ಚೆನ್ನಾಗೇ ಇದೆ. ನನ್ನ ತಂದೆ ತೀರ್ಕೊಂಡು 14 ವರ್ಷಗಳಾಯಿತು. ನಾವೆಲ್ಲ ಒಟ್ಟಿಗೆ ಇದ್ವಿ. ಆ ನಂತರ ನಾನು ನನ್ನ ಹೆಂಡತಿ ಪ್ರತ್ಯೇಕವಾಗಿ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ವಿ. ಸ್ವಲ್ಪ ದೂರದಲ್ಲಿ ನನ್ನ ಪತ್ನಿಯ ತಾಯಿ ತಂದೆ, ಅವರು ಬೆಂಗಳೂರಿನಲ್ಲೇ 10 ವರ್ಷದಿಂದ ವಾಸ ಇದ್ದಿದ್ದು, ಅವರೊಂದು ಮನೆಯಲ್ಲಿದ್ದರು. ಆಮೇಲೆ ನಮಗೂ ಅವ್ರ ಜೊತೆಯಾಗಿರ್ತಾರೆ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸ್ತವ್ಯ ಮಾಡಬೇಕು ಅಂತ ನಿರ್ಧಾರ ಮಾಡಿ ಒಟ್ಟಿಗೆ ಇದ್ವಿ. ಎಲ್ಲವೂ ಚೆನ್ನಾಗಿದೆ. ನಾವು ಆ ಮನೆಗೆ ಅತ್ತೆ ಮಾವ ಬಂದು ಒಂದು ವಾರಕ್ಕೆ ನಾವು ವಾಸ ಇದ್ದ ಮನೆಯ ಮಾಲೀಕರ ಅತ್ತೆಯವರ ಮೂಲಕ ಆಕೆಯ ಪರಿಚಯವಾಗಿ ಅವರು ಕೂಡ ನಮ್ಮ ಅತ್ತೆಯವರಿಗೆ ಬಹಳ ಆತ್ಮೀಯರೆನಿಸಿ ಆಕೆ ಗಂಗಾ ಕುಲಕರ್ಣಿ ನಮ್ಮ ಮನೆಗೆ ಅಡಿಗೆ ಕೆಲಸಕ್ಕೆ ಅಂತ ನೇಮಿಸಿಕೊಂಡ್ರು. ಆಕೆ ಅಡಿಗೆ ಮಾಡುವ ಪ್ರಕ್ರಿಯೆ ಇಷ್ಟ ಆಗದೇನೆ ಒಂದು ಚಿಕ್ಕ ಅಸಮಾಧಾನ ನನ್ನ ವೈಫ್ಗಿತ್ತು, ನನಗೂ ಇತ್ತು. ಆದರೂ ನಮ್ಮ ಅತ್ತೆಯವರ ಒಂದು ಅಪೇಕ್ಷೆಯ ಮೇರೆಗೆ ಆಕೆ ಅಡಿಗೆ ಕೆಲಸಕ್ಕೆ ಅಂತ ಬಂದು ಸೇರ್ಕೊಂಡ್ರು. ಸೇರಿ ಅತ್ತೆ ಮಾವ ಯಾಕೋ ಸೈಲೆಂಟ್ ಆಗಿ ಡಲ್ ಆಗಿ ಶುರು ಆದ್ರು. ಏನೋ ಒಂದು ವಿಚಿತ್ರವಾದ ನಿಗೂಢತೆ ತರ ಕಾಣಿಸ್ತಿತ್ತು. ನಾನು ನನ್ನ ಕೆಲಸಕ್ಕೋಸ್ಕರ ಆಚೆ ಹೋಗಿ ಮನೆಗೆ ಬಂದಿರೋದು, ಆಚೆ ಹೋಗಿ ಇಲ್ಲಿಗೇನು ದೇವರ ಮನೆಯಲ್ಲಿ ಕೂತ್ಕೊಂಡು ಒಂದಷ್ಟು ನಿಂಬೆ ಹಣ್ಣುಗಳನ್ನ ಇಟ್ಕೊಂಡು ಗಂಧದ ಕಡ್ಡಿ ಎಲ್ಲ ಹಚ್ಕೊಂಡು ಪೂಜೆ ಮಾಡಕ್ಕೆ ಶುರು ಮಾಡೋದು ಬೆಳಗ್ಗೆ 3 ಗಂಟೆ ತನಕ. ಇದ್ಯಾಕೋ ವಿಚಿತ್ರವಾಗಿದೆಯಲ್ಲ ಅಂದ್ಬಿಟ್ಟು ನಾನು ನನ್ನ ಪತ್ನಿ ಕೇಳಿದೆ, ಏನಮ್ಮ ಇದು, ನನಗೂ ಗೊತ್ತಾಗ್ತಿಲ್ಲ ಏನು ಅಂತ ಹೇಳಿದ್ರು. ಅಲ್ಲಿಂದ ನಮ್ಮ ಅತ್ತೆಯವ್ರದ್ದು ಮಾಡಕ್ ಶುರು ಮಾಡಿದ್ರು. ನಾನು ಏನು ಅಂತ ಕೇಳುವಾಗ ಮತ್ತೆ ಆ ರೀತಿ ಮಧ್ಯರಾತ್ರಿ ಪೂಜೆ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಏನೋ ಇರ್ಬೋದು, ನಾನು ಸುಮ್ಮನಾದೆ. ಆಗ ಪದೇ ಪದೇ ಈ ಗಂಗಾ ಕುಲಕರ್ಣಿಯವರು, ನನ್ನ ಗುರುಜಿ ಒಬ್ರಿದ್ದಾರೆ ಬಾಗಲಕೋಟೆ ಬೀಳಗಿ ಹತ್ರ, ತುಂಬಾ ಪವರ್ಫುಲ್ ಗುರುಜಿ, ಅವರು ವಿಶೇಷವಾಗಿ ಆಶೀರ್ವಾದಗಳೆಲ್ಲ ಮಾಡ್ತಾರೆ, ಒಳ್ಳೇದಾಗತ್ತೆ ಅಂತ ಹೇಳಿ ಎಲ್ಲರಿಗೂ ಪದೇ ಪದೇ ರಾಘವೇಂದ್ರ, ಆಂಜನೇಯ, ವಿಷ್ಣು, ನಾವು ನಂಬೋ ದೇವರುಗಳನ್ನ ನಾನು ನಂಬ್ತೀನಿ. ಈ ಗುರೂಜಿಯವರು ಅಲ್ಲೆಲ್ಲೋ ಒಂದು ದೆವ್ವ ಇದೆ, ಇಲ್ಲೆಲ್ಲೋ ಭೂತ ಇದೆ, ಇದನ್ನ ಬಿಡಿಸ್ತೀನಿ, ಹೀಗೆ ಹಾಗೆ ಅಂತ ಹೇಳಿ ಪದೇ ಪದೇ ಹೇಳೋರಂತೆ. ನನಗೊಂದ್ಸರಿ ಫೋನ್ ಮಾಡಿ ಕೊಟ್ಟಿದ್ರು. ಫೋನ್ನಲ್ಲಿ ಮಾತಾಡಿದೆ ಒಮ್ಮೆ. ಅವ್ರು ಏನೇನೋ ಪೂಜೆಗಳು ಹೇಳಿದ್ರು. ನನ್ಗೆ ಯಾಕೋ ಅದು ಸ್ವಲ್ಪ ಸಮಂಜಸ ಅನ್ನಿಸ್ಲಿಲ್ಲ. ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ನಂಬೋ ದೇವರು ರಾಘವೇಂದ್ರ ಸ್ವಾಮಿಗಳು, ನಾನು ನಂಬ್ತೀನಿ, ಸುಮ್ಮನಾಗ್ಬಿಟ್ಟೆ. ಆದರೆ ನಮ್ಮ ಅತ್ತೆಯವರು ಅದನ್ನು ತೀವ್ರವಾಗಿ ಫಾಲೋ ಮಾಡಿಕೊಂಡು ಗುರುಜಿ ಅನ್ಕೊಂಡು ನಮ್ಮ ಅತ್ತೆ ಮಾತಾಡೋರು. ಯಾಕೋ ಏನೋ ನಡೀತಿದೆ, ಏನೋ ಅವ್ರ ಪದ್ಧತಿ ಪ್ರಕಾರ ನಡೀಲಿ ಅಂತ ನನ್ನ ಪಾಡ್ ನಾನಿದ್ದೆ. ಜನವರಿ 9ನೇ ತಾರೀಕು ರಾತ್ರಿ ಇದೇ ವರ್ಷ ಬೆಳಗಾಂಗೆ ಹೋಗಿ ಬರ್ತೀವಿ, ರಿಪೇರಿ ಮಾಡಿಸಿ ಬರ್ತೀವಿ ಅಂತ. ನನ್ನ ಪತ್ನಿ 2-3 ದಿವಸದಲ್ಲಿ ನಾನು ವಾಪಸ್ ಬರ್ತೀನಿ, ಅಪ್ಪ ಅಮ್ಮನ ಬಿಟ್ಬಿಟ್ಟು ಅಂತ ಅವಳ ಜೊತೆ ಹೊರಟ್ಲು.
ಜನವರಿ 10ನೇ ತಾರೀಕು ಆಕೆಯ ನಂಬರ್ ಬ್ಲಾಕ್ ಆಯಿತು. ಎಲ್ಲಿ ಬೆಳಗಾವಿಗೆ ಬಂದ ತಕ್ಷಣ ನನ್ನ ವೈಫ್ ಅವರ ಸೋದರ ಮಾವನ ಮನೆಯಲ್ಲಿ ಉಳ್ಕೊಂಡಿದ್ದ ನಮ್ಮ ಅತ್ತೆ ಮಾವ ವೈಫ್. ಅವರ ಮನೆಯಲ್ಲೂ ಕೂಡ 1 ಗಂಟೆ 2 ಗಂಟೆ ರಾತ್ರಿಗೆ ಒಂದಷ್ಟು ಧೂಪಗಳ ಹಾಕೊಂಡು ಒಂದಷ್ಟು ನಿಂಬೆ ಹಣ್ಣುಗಳು ಏನೇನೋ ವಸ್ತುಗಳನ್ನ ಇಟ್ಕೊಂಡು ಪೂಜೆ ಮಾಡೋರಷ್ಟೇ ನಮ್ಮ ಅತ್ತೆಯವರು. ಎಲ್ರಿಗೂ ಆಶ್ಚರ್ಯ, ಏನು ವಿಚಿತ್ರವಾಗಿದೆಯಲ್ಲ ಇದು ಅಂತ. ಮನೆ ತುಂಬಾ ಹೊಗೆ ತುಂಬಿಕೊಳ್ಳೋದು, ಏನಿದು ಯಾವ ತರ ಪದ್ಧತಿ ಅಂತ ಗೊತ್ತಿಲ್ಲ. ಯಾಕೋ ಅಸ್ಪಷ್ಟತೆ ಇತ್ತು. ನಾನಿಲ್ಲಿ ಬಂದಾಗ ನನ್ನ ಸರಿಯಾಗಿ ಮಾತಾಡ್ತಿಲ್ಲ. ಸರಿ, ವಾಪಸ್ ನಾನು ಹೋದೆ. ಆ ವೇಳೆಗೆ ನಮ್ಮ ಅತ್ತೆಯವರು ಏನ್ ಮಾಡಿದ್ರು, ನಮ್ಮ ಸಂಬಂಧಿಕರು ಅಂದ್ರೆ ವೈಫ್ ಸಂಬಂಧಿಕರ ಒಂದಷ್ಟು ಜನಕ್ಕೆ ಹೇಳಿ ನನ್ನ ನಂಬರ್ ಬ್ಲಾಕ್ ಮಾಡಿಸ್ಬಿಟ್ಟಿದ್ರು. ಆಮೇಲೆ ನನಗೆ ಅರ್ಥ ಆಗ್ಲಿಲ್ಲ. ಪ್ರಯತ್ನ ಮಾಡ್ತಾ ಇದ್ದೆ, ಮೆಸೇಜ್ಗಳು ಮಾಡ್ತಾ ಇದ್ದೆ. ಫೈನ್ ಡೇ ನಮ್ಮ ವೈಫ್ ಅತ್ತೆ ಮಾವನ ಮನೆಯಿಂದಾನು ವೈಫು ಮತ್ತೆ ಅತ್ತೆ ಮಾವ ಅವರು ಅಲ್ಲಿಂದ ಮನೆ ಬದಲಾಯಿಸಿ ತಿಲಕವಾಡಿ ಅನ್ನೋ ಏರಿಯಾದಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಆ ಮನೆಯಲ್ಲಿ ಈ ಗಂಗಾ ಕುಲಕರ್ಣಿ ಮತ್ತೆ ಈ ಶಿವಾನಂದ ವಾಲಿ ಎಂಬ ಯಾರು ಸೋಕಾಲ್ಡ್ ಗುರುಜಿ ಇವರೆಲ್ಲರೂ ಕೂಡ ಅಲ್ಲಿದ್ಕೊಂಡು ಪೂಜೆಗಳನ್ನ ಮಾಡಕ್ಕೆ ಶುರು ಮಾಡಿದ್ರಂತೆ. ಈ ವಿಷಯ ಗೊತ್ತಾಗಿ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ನಾನು ಬರೋ ವೇಳೆಗೆ ಆ ಮನೆಯನ್ನು ಖಾಲಿ ಮಾಡ್ಕೊಂಡು ಇನ್ನೆಲ್ಲ ಹೋಗಿದ್ದಾರೆ ಅನ್ನೋ ಸುದ್ದಿ ನನ್ನ ವೈಫ್ ಸೋದರ ಮಾವನವರಿಂದ ನನಗೆ ವಿಷಯ ಗೊತ್ತಾಯ್ತು. ಮತ್ತೆ ಬೆಂಗಳೂರಿಂದ ಬಂದೆ ನಾನು. ಇಲ್ಲೆಲ್ಲ ಹುಡುಕಿದೆ, ತುಂಬಾ ಹುಡುಕಿ ಆಮೇಲೆ ಹುಡುಕಿದಾಗ ಜೂನ್ 5ನೇ ತಾರೀಕು ಅಲ್ಲಿ ಹೋಗಿ ನೋಡಿದಾಗ ಅತ್ತೆ ಮಾವ ಕೂತಿದ್ರು. ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದೆ. ಆಗ ಅವ್ರು ಸರಿಯಾಗಿ ಮಾತಾಡಿಲ್ಲ. ನನ್ನ ಪತ್ನಿ ಮತ್ತೆ ಗಂಗಾ ಕುಲಕರ್ಣಿ ಒಂದು ಕೋಣೆಯಿಂದ ಆಚೆ ಬಂದ್ರು. ನನಗೆ ನೋಡಿದ ತಕ್ಷಣ ಕಣ್ಣಳಿಸಿ ಮಾತಾಡ್ಬೇಕು ಅಂತ ನನ್ನ ಪತ್ನಿ ಪ್ರಯತ್ನ ಮಾಡಿದ್ರು. ಬಟ್ ಗಂಗಾ ಅವರು ಅಲ್ಲಿದ್ದಂಥವ್ರು ಎಲ್ಲರೂ ಆಕೆನ ಮತ್ತೆ ರೂಮ್ ಕರ್ಕೊಂಡೋಗಿ ಬಾಗಿಲು ಹಾಕೊಂಡು. ಇದು ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಮಾತಾಡ್ಲೇಬೇಕು ಅನ್ನೋ ಪ್ರಯತ್ನ ಮಾಡಿ ಆ ಸಮಯದಲ್ಲಿ ಆಕೆ ಜೊತೆ ಕೂತು ನಾನು ಸ್ವಲ್ಪ ನಿಮಿಷ ಮಾತಾಡುವಾಗ ನಾನು ಗಮನಿಸಿದೆ, ನನ್ನ ಪತ್ನಿಯ ಕೊರಳಿನ ಮಾಂಗಲ್ಯ ಇರಲಿಲ್ಲ, ಆಕೆಯಲ್ಲಿ ಕಾಲುಂಗುರ ಇರಲಿಲ್ಲ. ನಾನು ಕೇಳಿದೆ, ಯಾಕಮ್ಮ ಮಾಂಗಲ್ಯ ಕಾಲುಂಗುರ ತೆಗ್ದಿದ್ಯಾ? ಆಕೆಗೆ ಏನು ತೋಚಲಿಲ್ಲ. ಅದು ಇದ್ರೆ ಮಾತ್ರ ಗಂಡ ಹೆಂಡ್ತಿನ ಅಂತ ಕೇಳಿದ್ವಿ. ಹಾಗಿದ್ರೆ ನೋ ಪ್ರಾಬ್ಲಮ್, ನಿನ್ ಮನ್ಸಲ್ಲಿ ಭಾವನೆ ಇದೆಯಲ್ಲ ಅಂದೆ. ಅಷ್ಟರಲ್ಲಿ ನನ್ನ ಪತ್ನಿಯ ತಾಯಿ ಮತ್ತೆ ಗಂಗಾ ಕುಲಕರ್ಣಿ ಅವರು ರೂಮಿಗೆ ಕರ್ಕೊಂಡು ಬಾಗಿಲು ಹಾಕ್ಬಿಟ್ಟು ಒಂದು ವಿಚಿತ್ರವಾದ ಕುಂಕುಮವನ್ನ ಆಕೆ ಹಣೆಗೆ ಹಚ್ಬಿಟ್ಟು ಕರ್ಕೊಂಡ್ಬಂದ್ರು. ನೆಕ್ಸ್ಟ್ ಸೆಕೆಂಡ್ ಇಂದ ನನ್ನ ಹತ್ರ ಎಲ್ಲವೂ ಬೇರೆ ರೀತಿಯಲ್ಲಿ ವರ್ತಿಸಿ ಬೇರೆ ರೀತಿಯಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ರು. ನೀನ್ ಯಾರು ಅಪರಿಚಿತ ಅನ್ನೋ ರೀತಿಯಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ಲು ವೈಫ್. ಈ ಸಂದರ್ಭ ನಡೀತು, ಏನಂತ ಗೊತ್ತಾಗ್ಲಿಲ್ಲ. ಸರಿ, ಅಲ್ಲಿಂದ ಹೊರಗೆ ಬಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೈಟ್ ಅಲ್ಲಿ ಹೋಗಿ ನೈಟ್ ನೋಡ್ತೀನಿ ಬೀಗ ಹಾಕೊಂಡು ಹೊರಗಡೆ ಹೋಗಿದ್ದೆ, ಯಾರು ಇರಲೇ ಇಲ್ಲ. ಆ ಮನೆ ಮಾಲೀಕರ ಹೆಸರು ಗಜಾನನ ಗುಂಡ್ಕಲ್ ಅಂತ, ಮಹಾಂತೇಶ್ ನಗರದಲ್ಲಿ ಮನೆ. ಅಲ್ಲಿಂದ ಬಂದ ಮೇಲೆ ನನ್ನ ವೈಫ್ ರಿಲೇಟಿವ್ಸ್ ಎಲ್ಲರೂ ಈ ಕ್ಷಣಕ್ಕೂ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಇವತ್ತು ಅರ್ಧ ಗಂಟೆ ಮುಂಚೆನೇ ನನ್ನ ಜೊತೆನೇ ಇದ್ರು. ಅವರೆಲ್ಲರೂ ಒಂದು ಮಾತನ್ನ ಹೇಳಿದ್ರು. ನನ್ನ ವೈಫ್ ತಾಯಿಯವರು ಅವರೆಲ್ಲ ಸಂಬಂಧಿಕರಿಗೆ ಫೋನ್ ಮಾಡುವುದು, ನನ್ಗೆ 1 ಲಕ್ಷ ರೂಪಾಯಿಗಳು ಬೇಕು, ಒಂದಷ್ಟು ಹಣ ಬೇಕು, ನಾನು ಯಾರಿಗೋ ಕೊಡಬೇಕು, ಯಾರೋ ಒಬ್ರು ಗುರುಜಿ ಕೊಡಬೇಕು. ಈ ಅಮಾವಾಸ್ಯೆ ದಿನ ಇಷ್ಟು ಹಣ ಕೊಟ್ಟು ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಮ್ಗೇನೋ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಈ ಪೌರ್ಣಮಿ ದಿನ ಮಧ್ಯರಾತ್ರಿ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಮ್ಗೆ ಇನ್ನೇನೋ ತೊಂದರೆ ಆಗುತ್ತೆ. ನಮ್ಗೆ ಲಕ್ಷಾಂತರ ರೂಪಾಯಿ ಬೇಕು ಅಂತ ತುಂಬಾ ಬಲವಂತ ಮಾಡಿ ನನ್ನ ವೈಫ್ ಅವರ ದೊಡ್ಡಮ್ಮನ ಹತ್ರ, ಚಿಕ್ಕಮ್ಮನ ಹತ್ರ, ರಿಲೇಟಿವ್ಸ್ ಹತ್ರ ಎಲ್ಲರ ಹತ್ರ ಲಕ್ಷಗಟ್ಟಲೆ ಹಣವನ್ನ ಆಕೆ ಪಡೆದು ಆ ಹಣವನ್ನ ಏನ್ ಮಾಡಿದ್ರೆ ಗೊತ್ತಿಲ್ಲ ಅಂತ ರಿಲೇಟಿವ್ಸ್ ಎಲ್ಲರೂ ಕಂಗಾಲಾಗಿದ್ರು. ನಿಧಾನವಾಗಿ ಒಂದಿನ ಏನಾಯ್ತು, ನನ್ನ ಪತ್ನಿಯ ಅಕೌಂಟಿಂದ ಒಂದು ಮೊತ್ತದ ಹಣ ಏಕಾಏಕಿ ಟ್ರಾನ್ಸ್ಫರ್ ಆಗಿದೆ. ನಾಮಿನಿ ನನ್ನ ಹೆಸರಿತ್ತಲ್ಲ, ವಿಷಯ ಗೊತ್ತಾಗಿ ನೋಡಿದಾಗ ನನ್ನ ಪತ್ನಿಯ ಅಕೌಂಟಿಂದ 1,70,000 ಚಿಲ್ಲರೆ ಶಿವಾನಂದ ವಾಲಿ ಹೆಸರು ಟ್ರಾನ್ಸ್ಫರ್ ಆಗಿತ್ತು. ಶಿವಾನಂದ ವಾಲಿ ಅನ್ನೋ ವ್ಯಕ್ತಿ ನಾನು ಮುಖ ನೋಡಿಲ್ಲ, ಅದು ಯಾರೋ ಗುರುಜಿ ಅಂತಿದ್ರು. ಆಗ ನನಗೆಲ್ಲ ಡೌಟ್ ಬಂತು. ನನ್ನ ಹೆಂಡತಿಯ ರಿಲೇಟಿವ್ಸ್ಗಳು ಎಲ್ಲರ ಜೊತೆ ಮಾತಾಡಿ, ನಮ್ಮ ರಿಲೇಟಿವ್ಸ್ ಹತ್ರ ಮಾತಾಡಿ ಆಮೇಲೆ ಪರಾಮರ್ಶೆ ಮಾಡೋಕ್ಕೆ ಶುರು ಮಾಡಿದಾಗ ಇವ್ರು ಎಲ್ಲೆಲ್ಲಿಂದ ಲಕ್ಷಾಂತರ ರೂಪಾಯಿ ತಗೊಂಡಿದ್ರು ಆ ಎಲ್ಲ ಹಣವು ಶಿವಾನಂದ ವಾಲಿಗೆ ಟ್ರಾನ್ಸ್ಫರ್ ಆಗಿದೆ. ಈ ವಿಚಾರವಾಗಿ ತಿಳ್ಕೊಳ್ಳೋಕೆ ಗಜಾನನ ಗುಂಡ್ಕಲ್ ಎಂಬ ವ್ಯಕ್ತಿಯ ಮನೆ ಹತ್ರ ಹೋದಾಗ ಆ ಮನೆ ಖಾಲಿ ಮಾಡಿದ್ರು. ಅವ್ರ ಹತ್ರ ಮಾತಾಡುವಾಗ ಒಂದು ವಿಷಯ ಹೊರಗಡೆ ಬಂತು, ಇವರೇನೋ ಪ್ರಾಪರ್ಟಿಗಳ ವಿಷಯದಲ್ಲಿ ಓಡಾಡ್ತಿದ್ದಾರೆ ಅಂತ. ಆಗ ನಾನು ನಮ್ಮ ಸ್ನೇಹಿತರೆಲ್ಲರೂ ಇದೇ ಬೆಳಗಾಂನ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ವಿಚಾರಿಸಿ ಚೆಕ್ ಮಾಡಿದಾಗ ಬೆಳಗಾಂನಲ್ಲಿ ಇರ್ತಕ್ಕಂಥ ನನ್ನ ಅತ್ತೆ ಮಾವನವರ ಪ್ರಾಪರ್ಟಿಯನ್ನು ಕೂಡ ಶಿವಾನಂದ ವಾಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ.